ಅರ್ಜಿ ಸಲ್ಲಿಕೆ ಮಾಡಿದ್ರು. ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ನಿಮ್ಮ ಅರ್ಜಿ ವಜಾ ಆಗಿರೋದು ಈಗ ನ್ಯಾಯಾಲಯದಲ್ಲಿ, ಮತ್ತೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ಅದೇ ಯಾವ ಅಂಶಗಳ ಮೇಲೆ ತೀರ್ಮಾನ ಮಾಡಿದಾನೆ ಅಂತೇಳಿ ಆದೇಶನ ಪಡ್ಕೊಂಡು ಅದನ್ನ ಮೊನ್ನೆ ಉಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಸರ್. ಈಗ ಬಿ ರಿಪೋರ್ಟ್ ಏನು ಲೋಕಾಯುಕ್ತ ಸಲ್ಲಿಕೆ ಮಾಡಿತ್ತು, ಅದು ಈಗ ಅಂಗೀಕಾರ ಮಾಡಿರೋದು. ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಹೈಕೋರ್ಟ್ಗೆ ಹೋಗ್ತೀರಾ ಹೇಗೆ ಅಂತ? ಹೌದೌದು, ಹೈಕೋರ್ಟ್ಗೆ ಮೇಲ್ಮನೆ ಕಳಿಸ್ತೀವಿ ಸರ್. ಈಗ ಒಂದ್ ರೀತಿಯಾಗಿ ಇದು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಸಾಕ್ಷಿಗಳು ಕೂಡ ಇದ್ವು. ಇದು ಯಾವ ರೀತಿಯಾಗಿ ಈಗ ಕೋರ್ಟ್ ಅಂಗೀಕಾರ ಮಾಡಿದೆ ಬಿ ರಿಪೋರ್ಟ್ ಅನ್ನ, ಇದನ್ನ ಯಾವ ರೀತಿಯಾಗಿ ನೀವು ಅಲ್ಲ ಅದೇ ಸರ್, ಯಾವ ರೀತಿ ಅಂಗೀಕಾರ ಮಾಡೋದು ಅಂತ ಹೇಳ್ಬೇಕು ಅಂದ್ರೆ ಅದು ಆದೇಶದ ಪೂರ್ತಿ ಕಾಪಿ ನಮ್ಗೆ ಸಿಗಬೇಕು. ಯಾಕಂದ್ರೆ ಅವರು ಸುಮಾರು 140 ಪುಟಗಳ ವಿವರವಾಗಿ ಬರೆದಿದ್ದಾರೆ. ಅದೆಲ್ಲ ತಗೊಂಡು ಯಾವ ಯಾವ ಅಂಶಗಳನ್ನ ಅವ್ರು ಪರಿಗಣಿಸಿದ್ರೆ, ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದನ್ನ ಗಮನಿಸಿ ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಆದೇಶ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಆರಂಭದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದ್ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಈಗ ಬಿ ರಿಪೋರ್ಟ್ ಈಗ ಕೋರ್ಟ್ ಅಂಗೀಕಾರ ಆಗಲಿ ಮತ್ತೊಂದಾಗಲಿ ಸೋಲು ಗೆಲುವು ಏಳು ಬೀಳು ಇದ್ದೇ ಇರ್ತದೆ. ಹಾಗಾಗಿ ಅದೊಂದು ಸೋಲು ಆಗಿದೆ, ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಒಂದು ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್, ಮತ್ತೊಂದ್ ಕಡೆ ಅವರ ಪತ್ನಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದೆ ಯಾವ ರೀತಿಯಾಗಿ ನೀವು ಹೋರಾಟ ನಡೆಯುತ್ತೆ ಅಂತ ನಿಮ್ದು? ಎಲ್ಲ ಕಾನೂನಾತ್ಮಕ ಇದೆಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಈಗ ಹಿಂದೆ ನಾನ್ ಸಲ್ಲಿಸಿದಂತ ಹಲವಾರು ಪ್ರಕರಣಗಳು ಕೂಡ ಬಿ ರಿಪೋರ್ಟ್ ಅಂಗೀಕಾರ ಆಗಿತ್ತು. ಅದನ್ನ ಮೇಲ್ಮನವಿ ಸಲ್ಲಿಸಿದಾಗ ನನ್ನ ಅಜ್ಞ ಪುರಸ್ಕಾರ ಮಾಡಿ ಬಿ ರಿಪೋರ್ಟ್ ಅಂಗೀಕರಿಸಿ ಏನ್ ಮಾನ್ಯ ಆದೇಶ ಮಾಡೋ ಅದನ್ನ ರದ್ದುಪಡಿಸುವಂತ ಉದಾಹರಣೆ ನನ್ನ ಹತ್ರ ಇದೆ, ನನ್ನ ಕೇಸಲ್ಲೇ. ಸೊ ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಿ ಏನೀಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಅದನ್ನ ರದ್ದುಪಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡಿದ್ಕೆ. ಅರ್ಜಿ ಸಲ್ಲಿಕೆ ಮಾಡಿದ್ರು, ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ನಿಮ್ಮ ಅರ್ಜಿ ವಜಾ ಆಗಿರೋದು ಈಗ ನ್ಯಾಯಾಲಯದಲ್ಲಿ, ಮತ್ತೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ಅದೇ ಯಾವ ಅಂಶಗಳ ಮೇಲೆ ತೀರ್ಮಾನ ಮಾಡಿದಾನೆ ಅಂತೇಳಿ ಆದೇಶನ ಪಡ್ಕೊಂಡು ಅದನ್ನ ಮೊನ್ನೆ ಉಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಸರ್. ಈಗ ಬಿ ರಿಪೋರ್ಟ್ ಏನು ಲೋಕಾಯುಕ್ತ ಸಲ್ಲಿಕೆ ಮಾಡಿತ್ತು, ಅದು ಈಗ ಅಂಗೀಕಾರ ಮಾಡಿರೋದು. ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಹೈಕೋರ್ಟ್ಗೆ ಹೋಗ್ತೀರಾ ಹೇಗೆ ಅಂತ? ಹೌದೌದು, ಹೈಕೋರ್ಟ್ಗೆ ಮೇಲ್ಮನೆ ಕಳಿಸ್ತೀವಿ ಸರ್. ಈಗ ಒಂದ್ ರೀತಿಯಾಗಿ ಇದು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಸಾಕ್ಷಿಗಳು ಕೂಡ ಇದ್ವು. ಇದು ಯಾವ ರೀತಿಯಾಗಿ ಈಗ ಕೋರ್ಟ್ ಅಂಗೀಕಾರ ಮಾಡಿದೆ ಬಿ ರಿಪೋರ್ಟ್ ಅನ್ನ, ಇದನ್ನ ಯಾವ ರೀತಿಯಾಗಿ ನೀವು ಅಲ್ಲ ಅದೇ ಸರ್, ಯಾವ ರೀತಿ ಅಂಗೀಕಾರ ಮಾಡೋದು ಅಂತ ಹೇಳ್ಬೇಕು ಅಂದ್ರೆ ಅದು ಆದೇಶದ ಪೂರ್ತಿ ಕಾಪಿ ನಮ್ಗೆ ಸಿಗಬೇಕು. ಯಾಕಂದ್ರೆ ಅವರು ಸುಮಾರು 140 ಪುಟಗಳ ವಿವರವಾಗಿ ಬರೆದಿದ್ದಾರೆ. ಅದೆಲ್ಲ ತಗೊಂಡು ಯಾವ ಯಾವ ಅಂಶಗಳನ್ನ ಅವ್ರು ಪರಿಗಣಿಸಿದ್ರೆ, ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದನ್ನ ಗಮನಿಸಿ ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಆದೇಶ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಆರಂಭದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದ್ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಈಗ ಬಿ ರಿಪೋರ್ಟ್ ಈಗ ಕೋರ್ಟ್ ಅಂಗೀಕಾರ ಆಗಲಿ ಮತ್ತೊಂದಾಗಲಿ ಸೋಲು ಗೆಲುವು ಏಳು ಬೀಳು ಇದ್ದೇ ಇರ್ತದೆ. ಹಾಗಾಗಿ ಅದೊಂದು ಸೋಲು ಆಗಿದೆ, ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಒಂದು ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್, ಮತ್ತೊಂದ್ ಕಡೆ ಅವರ ಪತ್ನಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದೆ ಯಾವ ರೀತಿಯಾಗಿ ನೀವು ಹೋರಾಟ ನಡೆಯುತ್ತೆ ಅಂತ ನಿಮ್ದು? ಎಲ್ಲ ಕಾನೂನಾತ್ಮಕ ಇದೆಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಈಗ ಹಿಂದೆ ನಾನ್ ಸಲ್ಲಿಸಿದಂತ ಹಲವಾರು ಪ್ರಕರಣಗಳು ಕೂಡ ಬಿ ರಿಪೋರ್ಟ್ ಅಂಗೀಕಾರ ಆಗಿತ್ತು. ಅದನ್ನ ಮೇಲ್ಮನವಿ ಸಲ್ಲಿಸಿದಾಗ ನನ್ನ ಅಜ್ಞ ಪುರಸ್ಕಾರ ಮಾಡಿ ಬಿ ರಿಪೋರ್ಟ್ ಅಂಗೀಕರಿಸಿ ಏನ್ ಮಾನ್ಯ ಆದೇಶ ಮಾಡೋ ಅದನ್ನ ರದ್ದುಪಡಿಸುವಂತ ಉದಾಹರಣೆ ನನ್ನ ಹತ್ರ ಇದೆ, ನನ್ನ ಕೇಸಲ್ಲೇ. ಸೊ ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಿ ಏನೀಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಅದನ್ನ ರದ್ದುಪಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡಿದ್ಕೆ. ಅರ್ಜಿ ಸಲ್ಲಿಕೆ ಮಾಡಿದ್ರು, ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ನಿಮ್ಮ ಅರ್ಜಿ ವಜಾ ಆಗಿರೋದು ಈಗ ನ್ಯಾಯಾಲಯದಲ್ಲಿ, ಮತ್ತೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ಅದೇ ಯಾವ ಅಂಶಗಳ ಮೇಲೆ ತೀರ್ಮಾನ ಮಾಡಿದಾನೆ ಅಂತೇಳಿ ಆದೇಶನ ಪಡ್ಕೊಂಡು ಅದನ್ನ ಮೊನ್ನೆ ಉಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಸರ್. ಈಗ ಬಿ ರಿಪೋರ್ಟ್ ಏನು ಲೋಕಾಯುಕ್ತ ಸಲ್ಲಿಕೆ ಮಾಡಿತ್ತು, ಅದು ಈಗ ಅಂಗೀಕಾರ ಮಾಡಿರೋದು. ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಹೈಕೋರ್ಟ್ಗೆ ಹೋಗ್ತೀರಾ ಹೇಗೆ ಅಂತ? ಹೌದೌದು, ಹೈಕೋರ್ಟ್ಗೆ ಮೇಲ್ಮನೆ ಕಳಿಸ್ತೀವಿ ಸರ್. ಈಗ ಒಂದ್ ರೀತಿಯಾಗಿ ಇದು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಸಾಕ್ಷಿಗಳು ಕೂಡ ಇದ್ವು. ಇದು ಯಾವ ರೀತಿಯಾಗಿ ಈಗ ಕೋರ್ಟ್ ಅಂಗೀಕಾರ ಮಾಡಿದೆ ಬಿ ರಿಪೋರ್ಟ್ ಅನ್ನ, ಇದನ್ನ ಯಾವ ರೀತಿಯಾಗಿ ನೀವು
ಅಲ್ಲ ಅದೇ ಸರ್ ಯಾವ ರೀತಿ ಅಂಗೀಕಾರ ಮಾಡೋದು ಅಂತ ಹೇಳ್ಬೇಕು ಅಂದ್ರೆ ಅದು ಆದೇಶದ ಪೂರ್ತಿ ಕಾಪಿ ನಮ್ಗೆ ಸಿಗಬೇಕು. ಹಾ ಹಾ ಯಾಕಂದ್ರೆ ಅವರು ಸುಮಾರು 140 ಪುಟಗಳ ವಿವರವಾಗಿ ಬರೆದಿದ್ದಾರೆ. ಹ್ಮ್ ಅದೆಲ್ಲ ತಗೊಂಡು ನಾವು ಯಾವ ಅಂಶಗಳನ್ನ ಅವ್ರು ಪರಿಗಣಿಸಿದ್ರೆ ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದನ್ನ ಗಮನಿಸಿ ಹ್ಮ್ ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಆದೇಶ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಆರಂಭದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದ್ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ ಈಗ ಬಿ ರಿಪೋರ್ಟ್ ಈಗ ಕೋರ್ಟ್ ಅಂಗೀಕಾರ ಆಗಲಿ ಮತ್ತೊಂದಾಗಲಿ ಸೋಲು ಗೆಲುವು ಏಳು ಬೀಳು ಇದ್ದೇ ಇರ್ತದೆ. ಹಾಗಾಗಿ ಅದೊಂದು ಸೋಲಾಗಿದೆ, ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಒಂದು ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್, ಮತ್ತೊಂದ್ ಕಡೆ ಅವರ ಪತ್ನಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದೆ ಯಾವ ರೀತಿಯಾಗಿ ನೀವು ಹೋರಾಟ ನಡೆಯುತ್ತೆ ಅಂತ ನಿಮ್ದು? ಎಲ್ಲ ಕಾನೂನಾತ್ಮಕ ಇದೆಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಈಗ ಹಿಂದೆ ನಾನ್ ಸಲ್ಲಿಸಿದಂತ ಹಲವಾರು ಪ್ರಕರಣಗಳು ಕೂಡ ಬಿ ರಿಪೋರ್ಟ್ ಅಂಗೀಕಾರ ಆಗಿತ್ತು. ಅದನ್ನ ಮೇಲ್ಮನವಿ ಸಲ್ಲಿಸಿದಾಗ ನನ್ನ ಅಜ್ಞ ಪುರಸ್ಕಾರ ಮಾಡಿ ಬಿ ರಿಪೋರ್ಟ್ ಅಂಗೀಕರಿಸಿ ಏನ್ ಮಾನ್ಯ ಆದೇಶ ಮಾಡೋ ಅದನ್ನ ರದ್ದುಪಡಿಸುವಂತ ಉದಾಹರಣೆ ನನ್ನ ಹತ್ರ ಇದೆ, ನನ್ನ ಕೇಸಲ್ಲೇ. ಸೊ ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಿ ಏನೀಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಅದನ್ನ ರದ್ದುಪಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡಿದ್ಕೆ. ಅರ್ಜಿ ಸಲ್ಲಿಕೆ ಮಾಡಿದ್ರು, ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ನಿಮ್ಮ ಅರ್ಜಿ ವಜಾ ಆಗಿರೋದು ಈಗ ನ್ಯಾಯಾಲಯದಲ್ಲಿ, ಮತ್ತೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಸರ್ ಅದೇ ಯಾವ ಅಂಶಗಳ ಮೇಲೆ ತೀರ್ಮಾನ ಮಾಡಿದಾನೆ ಅಂತೇಳಿ ಆದೇಶನ ಪಡ್ಕೊಂಡು ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಸರ್. ಈಗ ಬಿ ರಿಪೋರ್ಟ್ ಏನು ಲೋಕಾಯುಕ್ತ ಸಲ್ಲಿಕೆ ಮಾಡಿತ್ತು ಅದು ಈಗ ಅಂಗೀಕಾರ ಮಾಡಿರೋದು, ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಹೈಕೋರ್ಟ್ಗೆ ಹೋಗ್ತೀರಾ ಹೇಗೆ ಅಂತ? ಹೌದೌದು, ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಸರ್. ಈಗ ಒಂದ್ ರೀತಿಯಾಗಿ ಇದು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಸಾಕ್ಷಿಗಳು ಕೂಡ ಇದ್ವು. ಇದು ಯಾವ ರೀತಿಯಾಗಿ ಈಗ ಕೋರ್ಟ್ ಅಂಗೀಕಾರ ಮಾಡಿದೆ ಬಿ ರಿಪೋರ್ಟ್ ಅನ್ನ, ಇದನ್ನ ಯಾವ ರೀತಿಯಾಗಿ ನೀವು? ಅಲ್ಲ ಅದೇ ಸರ್ ಯಾವ ರೀತಿ ಅಂಗೀಕಾರ ಮಾಡೋದು ಅಂತ ಹೇಳ್ಬೇಕು ಅಂದ್ರೆ ಅದು ಆದೇಶದ ಪೂರ್ತಿ ಕಾಪಿ ನಮ್ಗೆ ಸಿಗಬೇಕು. ಯಾಕಂದ್ರೆ ಅವರು ಸುಮಾರು 140 ಪುಟಗಳ ವಿವರವಾಗಿ ಬರೆದಿದ್ದಾರೆ. ಅದೆಲ್ಲ ತಗೊಂಡು ನಾವು ಯಾವ ಅಂಶಗಳನ್ನ ಅವ್ರು ಪರಿಗಣಿಸಿದ್ರೆ ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದನ್ನ ಗಮನಿಸಿ ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಆದೇಶ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಆರಂಭದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದ್ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ ಈಗ ಬಿ ರಿಪೋರ್ಟ್ ಈಗ ಕೋರ್ಟ್ ಅಂಗೀಕಾರ ಆಗಲಿ ಮತ್ತೊಂದಾಗಲಿ ಸೋಲು ಗೆಲುವು ಏಳು ಬೀಳು ಇದ್ದೇ ಇರ್ತದೆ. ಹಾಗಾಗಿ ಅದೊಂದು ಸೋಲಾಗಿದೆ, ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಒಂದು ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್, ಮತ್ತೊಂದ್ ಕಡೆ ಅವರ ಪತ್ನಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದೆ ಯಾವ ರೀತಿಯಾಗಿ ನೀವು ಹೋರಾಟ ನಡೆಯುತ್ತೆ ಅಂತ ನಿಮ್ದು? ಎಲ್ಲ ಕಾನೂನಾತ್ಮಕ ಇದೆಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಈಗ ಹಿಂದೆ ನಾನ್ ಸಲ್ಲಿಸಿದಂತ ಹಲವಾರು ಪ್ರಕರಣಗಳು ಕೂಡ ಬಿ ರಿಪೋರ್ಟ್ ಅಂಗೀಕಾರ ಆಗಿತ್ತು. ಅದನ್ನ ಮೇಲ್ಮನವಿ ಸಲ್ಲಿಸಿದಾಗ ನನ್ನ ಅಜ್ಞ ಪುರಸ್ಕಾರ ಮಾಡಿ ಬಿ ರಿಪೋರ್ಟ್ ಅಂಗೀಕರಿಸಿ ಏನ್ ಮಾನ್ಯ ಆದೇಶ ಮಾಡೋ ಅದನ್ನ ರದ್ದುಪಡಿಸುವಂತ ಉದಾಹರಣೆ ನನ್ನ ಹತ್ರ ಇದೆ, ನನ್ನ ಕೇಸಲ್ಲೇ. ಸೊ ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಿ ಏನೀಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಅದನ್ನ ರದ್ದುಪಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡಿದ್ಕೆ.